ಹಾಯ್ ಹಲೋ ಎಲ್ಲ ನನ್ನ ಸ್ನೇಹಿತರಿಗೆ ಜೈ ಹಿಂದ್. ಆರ್ ಪಿ ಎಫ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನಲ್ಲಿ ಕಾನ್ಸ್ಟೇಬಲ್ಲು ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದರು. ಓಕೆ, ಆ ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥದ್ದು ಒಂದು ನಿನ್ನೆ ತಾನೇ ಆಲ್ಮೋಸ್ಟ್ ಆಲ್ ಅಪ್ಲಿಕೇಶನನ್ನು ಹಾಕಿರ್ತಕ್ಕಂಥವ್ರಿಗೆ ನಾರ್ಮಲಿಯಾಗಿ ಟೆಕ್ಸ್ಟ್ ಮೆಸೇಜ್ಗಳು ಬಂದಿದ್ದಾವೆ. ಓಕೆ, ಆ ಮೆಸೇಜ್ ಏನು, ಯಾವ ಕಾರಣಕ್ಕೋಸ್ಕರ ಆ ಮೆಸೇಜ್ಗಳು ಬಂದಿದ್ದಾವೆ, ಸೊ ಇದು ನೋಟಿಸ್ ಏನು, ಆರ್ ಆರ್ ಬಿ ವೆಬ್ಸೈಟ್ನಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ಬಿಟ್ಟಿರ್ತಕ್ಕಂಥ ಇದೊಂದು ವೆಬ್ಸೈಟ್ನಲ್ಲಿ ಆ ನೋಟಿಸನ್ನು ಬಿಟ್ಟಿದ್ದಾರೆ. ಆ ನೋಟಿಸ್ ಏನು, ಆ ಮೆಸೇಜ್ ಏನು, ಆ ಮೆಸೇಜನ್ನು ನೋಡ್ಕೊಂಡು ಎಲ್ಲರೂ ಕೂಡ ಆರ್ ಪಿ ಎಫ್ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ ಅಂತೇಳಿ ಕಿಶಿಂದ ಖುಷಿ ಒಳಗೂ ಕೂಡ ಇದ್ದೀರಾ. ಎಸ್ ಸ್ನೇಹಿತರೆ, ಅದು ಏನು ಅಪ್ಡೇಟ್ ಇದೆ ಅನ್ನೋ ತಿಳಿದುಕೊಳ್ಳೋದು ಭಾಳಷ್ಟು ಇಂಪಾರ್ಟೆಂಟ್. ಅದು ಅಚ್ಚುಕಟ್ಟಾಗಿ ಬರ್ತಕ್ಕಂಥ ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ. ಓಕೆ, ಆ ಪ್ರತಿಯೊಂದು ಮಾಹಿತಿಗಳನ್ನು ನಾನು ಕೊಡ್ತಾನೆ ಇರ್ತೀನಿ. ಈಗಾದರೂ ನಾನು ನಿಮ್ಗೆ ಡೀಟೇಲ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈ ನೋಟಿಸ್ ಮುಖಾಂತರ ನಾವು ತಿಳಿದುಕೊಳ್ಳೋಣ. ಅಟೆನ್ಷನ್ ಟು ದ ಕ್ಯಾಂಡಿಡೇಟ್ ಸಿ ಎನ್ ಆರ್ ಪಿ ಎಫ್ 01/2024 SI ಅಪ್ಲಿಕೇಶನ್ ಪ್ರೊವಿಷನಲಿ ಅಕ್ಸೆಪ್ಟೆಡ್, ಕಂಡೀಷ್ನಲಿ ಅಕ್ಸೆಪ್ಟೆಡ್, ರಿಜೆಕ್ಟೆಡ್ ಸ್ಟೇಟಸ್. ಅಂದರೆ ನೀವು ಹಾಕಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಯಾರೆಲ್ಲ ಸಬ್ ಇನ್ಸ್ಪೆಕ್ಟರ್ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ, ಸೊ ನಿಮ್ಮ ಅಪ್ಲಿಕೇಶನ್ನ ರಿಜೆಕ್ಟ್ ಆಗಿದೆಯಾ ಎಕ್ಸೆಪ್ಟ್ ಆಗಿದೆಯಾ ಅಂತ ಹೇಳಿಕೆಶಿಂದ ಮತ್ತು ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಅದನ್ನು ಕರೆಕ್ಷನ್ ಕೂಡ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಓಕೆ, ಆ ಅವಕಾಶ ಏನೇನಿದೆ, ಸೊ ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಸೊ ನಿಮ್ಮ ಟೆಕ್ಸ್ಟ್ ಮೆಸೇಜ್ಗೆ ಒಂದು ಅಪ್ಲಿಕೇಶನ್ ಏನು ಬಂದಿದೆಪ್ಪ ಅಂದ್ರೆ ಅಪ್ಲಿಕೇಶನ್ ಸ್ಟೇಟಸ್ ಪ್ರಿವಿಷನಲಿ ಎಕ್ಸೆಪ್ಟೆಡ್ ಅಂತ ಏನಾದರೂ ಬಂದಿದ್ದರೆ ಸೊ ನಿಮ್ಮ ಅಪ್ಲಿಕೇಶನ್ ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ, ಪ್ರಿವಿಷನಲಿ ಎಕ್ಸೆಪ್ಟೆಡ್ ಅಂತ ಏನಾದರೂ ಇದ್ದರೆ ಸೊ ನಿಮ್ಮ ಹಾಕಿರ್ತಕ್ಕಂಥ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿರಲ್ಲ ಅದು ಕರೆಕ್ಟ್ ಇದೆ ಅಂತ ಅರ್ಥ. ಅಕಸ್ಮಾತ್ ಕಂಡೀಷ್ನಲಿ ಎಕ್ಸೆಪ್ಟೆಡ್ ಅಂತ ಏನಾದರೂ ಇದ್ದರೆ ಸೊ ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದು, ಅದನ್ನು ನಾವು ತಿದ್ದುಪಡಿಯನ್ನು ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಅವಕಾಶವನ್ನು ಕೊಟ್ಟಿದ್ದೀವಿ. ಸೊ ಅದನ್ನು ತಿದ್ದುಪಡಿ ಮಾಡ್ಕೊಳ್ರಿ ಅಂತೇಳಿಗೆಸಂದ ಅದೊಂದು ಆಪ್ಷನ್ ಅದೇನಾದರೂ ಕಾಣ್ತಿತ್ತಪ್ಪ ಅಂತಂದರೆ, ಸೊ ರಿಜೆಕ್ಟೆಡ್ ಅಂತ ಏನಾದರೂ ಆಪ್ಷನ್ ಬಂದಿದ್ದರೆ ನಿಮ್ಮ ಅಪ್ಲಿಕೇಶನ್ ಫೈನಲ್ಲಿ ರಿಜೆಕ್ಟೆಡ್ ಆಗಿದೆ ಅಂತೆ ಆಪ್ಷನ್. ಓಕೆ, ಇದನ್ನು ಯಾವ ಥರ ಚೆಕ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ ಅವರ www.rrbapply.gov.in ಅಂತ ತಿಳಿಗೆಸಿಂದ. ಸೊ ಗೂಗಲ್ನಲ್ಲಿ ಕ್ರೋಮ್ನಲ್ಲಿ ಈ ವೆಬ್ಸೈಟಿಗೆ ಈ ಲಿಂಕನ್ನು ಕ್ಲಿಕ್ ಮಾಡಿದರೆ ಸೊ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಅಲ್ಲಿ ಯಾವ ಥರ ನೀವು ಫಿಲ್ ಮಾಡಬೇಕು, ನಿಮ್ಮದು ಸ್ಟೇಟಸನ್ನು ಯಾವ ಥರ ಚೆಕ್ ಮಾಡ್ಕೊಳ್ಬೇಕು ಅಂತ ಹೇಳಿಗೆಸಿಂದ ಅದು ಕೂಡ ನಿಮಗೆ ತೋರಿಸ್ತಾ ಇದೆ. ಸೊ ನಿನ್ನೆ ತಾನೇ 30/9/2024 ಇದನ್ನು ಆರ್ ಆರ್ ಬಿ ವೆಬ್ಸೈಟ್ನಲ್ಲಿ ಬಿಟ್ಟಿರ್ತಕ್ಕಂಥದ್ದು ಇದೊಂದು ನೋಟಿಸ್. ಓಕೆ, ಈಗ ನೆಕ್ಸ್ಟ್ ನಾವು ಆರ್ ಆರ್ ಬಿ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡೋದು ಯಾವ ಥರ ಅಂತ ಹೇಳಿಕೆಸಿಂದ ನಾನು ನಿಮ್ಗೆ ಒಂದು ಸಾರಿ ಶೋ ಮಾಡಿಕೊಡ್ತೀನಿ. ಸೊ ಆಲ್ಮೋಸ್ಟ್ ಆಲ್ ಚೆಕ್ ಮಾಡೋಕ್ಕಾಗಿ ನಿಮ್ಗೆ ಈ ಥರ ನಿಮ್ಗೆ ಆಲ್ಮೋಸ್ಟ್ ಆಲ್ ಎಲ್ಲರದು ಕೂಡ ಇದೇ ಬಂದಿದೆ ಅಂತ ಅನ್ಕೋತೀನಿ. ಪ್ರಿವಿಷನಲಿ ಅಕ್ಸೆಪ್ಟೆಡ್ ಅಂತ ಬಂದಿದ್ದರೆ ನೋ ಟೆನ್ಷನ್, ಎಲ್ಲರೂ ಕೂಡ ಫ್ರೀ ಆಗಿರಿ. ಸೊ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿರಿ. ಅಕಸ್ಮಾತ್ ನಾನು ಕಂಡೀಷ್ನಲಿ ಅಕ್ಸೆಪ್ಟೆಡ್ ಏನಾದರೂ ಬಂದಿದೆಯಪ್ಪ ಅಂತಂದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿರಿ. ಓಕೆ, ಆರ್ ಆರ್ ಬಿ ವೆಬ್ಸೈಟಿಗೆ ಯಾವ ಥರ ಹೋಗಬೇಕು, ಯಾವ ಥರ ವಿಸಿಟ್ ಆಗಬೇಕು, ಯಾವ ಥರ ಲಾಗಿನ್ ಆಗಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಅದನ್ನು ಕೂಡ ಕರೆಕ್ಟಾಗಿ ತಿಳಿದುಕೊಳ್ಳಿ. ಓಕೆ, ಅವ್ರು ಕೊಟ್ಟಿರ್ತಕ್ಕಂಥ ಲಿಂಕನ್ನು ಸರ್ಚ್ ಮಾಡಿದರೆ ಸೊ ಈ ಥರ ನಿಮ್ಗೆ ಆಪ್ಷನ್ ಬರುತ್ತೆ. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, ಮಿನಿಸ್ಟ್ರಿ ಆಫ್ ರೈಲ್ವೆ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿಸಿಂದ ಸೊ ಈ ಥರ ಬಂದಾಗ ಸೊ ಅಪ್ಲೈ ಅಂತ ಆಪ್ಷನ್ ಏನಿದೆಯಲ್ಲ, ಸೊ ಆಲ್ರೆಡಿ ಹ್ಯಾವ್ ಆ್ಯನ್ ಅಕೌಂಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ನಲ್ಲಿ ಯಾವ ಮೊಬೈಲ್ ನಂಬರನ್ನು ಹಾಕಿರ್ತಿರಲ್ಲ ಆ ಮೊಬೈಲ್ ನಂಬರನ್ನಾದರೂ ಹಾಕಿರಿ. ಅಕಸ್ಮಾತ್ ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಜಿಮೇಲ್ ಐ ಡಿ ಯಾವುದಾಗಿರಲ್ಲ ಆ ಜಿಮೇಲ್ ಐ ಡಿಯನ್ನು ಹಾಕಿರಿ. ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ಅಂತ ಕೇಳುತ್ತೆ. ಪಾಸ್ವರ್ಡ್ ಅಂದರೆ ನೀವು ಏನು ಪಾಸ್ವರ್ಡನ್ನು ಇಟ್ಟಿದ್ದೀರಾ, ಸೊ ನಿಮ್ಮ ಸೈಬರ್ ಸೆಂಟರ್ನಲ್ಲಿ ಯಾವ ಸೈಬರ್ ಸೆಂಟರ್, ನೆಟ್ ಸೆಂಟರ್ದಲ್ಲಿ ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಸೊ ಆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಫಾರ್ಮ್ ಹಿಂದ್ಗಡೆ ನಿಮ್ಗೆ ಬರೆದು ಕೊಟ್ಟಿರ್ತಾರೆ ಪಾಸ್ವರ್ಡ್ ಅಂತ ಹೇಳಿಕೆಶನ್. ಆ ಪಾಸ್ವರ್ಡನ್ನು ಇಲ್ಲಿ ಹಾಕಿ ರೈಟ್ ಸೈಡಿಗೆ ಕ್ಯಾಪ್ಚಾ ಅಂತ ಕಾಣ್ತಾ ಇದೆ. ಸೊ ಕ್ಯಾಪ್ಚಾ ಅಂತಿದ್ದಲ್ಲಿ ಅಲ್ಲಿ 3388 ಅಂತ ಈ ಥರ ಕ್ಯಾಪ್ಚಾ ಬರ್ತೈತಿ. ಆ ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಮಾಡಿಕೊಡ್ರಿ. ಲಾಗಿನ್ ಆದಮೇಲೆ ನಿಮ್ಗೆ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕೊಟ್ಟ ಅದನ್ನೊಂದು ಸರಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಲಾಗಿನ್ ಆದಮೇಲೆ ಈ ಥರ ಶೋ ಆಗುತ್ತೆ. ಓಕೆ, ಜನರಲ್ ಇನ್ಸ್ಟ್ರಕ್ಷನು ಮತ್ತು ಆನ್ಲೈನ್ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಆಪ್ಷನ್ ಬರುತ್ತೆ. ಓಕೆ, ಈ ಥರ ಬಂದಮೇಲೆ ನೀವು ಏನು ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನೋಡ್ಕೊಳ್ಳಿ, ಇಲ್ಲಿ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಏನು ಆಪ್ಷನ್ ಕಾಣುತ್ತಲ್ಲ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಹೇಳಿಕೆಶಂದ. ಸೊ ಇಲ್ಲಿ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಕೇಳಿದಾಗ ಸೊ ನೀವು ಏನು ಚೆಕ್ ಮಾಡಬೇಕು ಇಲ್ಲಿ ಅಂತ ಹೇಳಿಕೆಶಂದ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ. ಅಪ್ಲಿಕೇಶನ್ ಸ್ಟೇಟಸ್, ಪೇಮೆಂಟ್ ಸ್ಟೇಟಸ್, ಮಾಡಿಫಿಕೇಶನ್ ಸ್ಟೇಟಸ್, ಪೇಮೆಂಟ್, ವೆರಿಫೈ ಪೇಮೆಂಟ್,
ವ್ಯೂ ಅಪ್ಲಿಕೇಶನ್ನ ಮಾಡಿಫೈ ಪೇಮೆಂಟ್ ಹಿಸ್ಟ್ರಿ ಅಂತ ಹೇಳ್ಕೇಸಿಂದ. ಸೊ ಇವ್ರ ಅಪ್ಲಿಕೇಶನ್ ಯಾವುದನ್ನು ಹಾಕಿದಾರಪ್ಪ ಅಂತಂದ್ರೆ ಓನ್ಲಿ JE ಜೂನಿಯರ್ ಇಂಜಿನಿಯರಿಂಗ್ ಅಂತ ಕಾಲ್ಫರ್ ಮಾಡಿದರು. ಮತ್ತು ನೆಕ್ಸ್ಟ್ ಕಾನ್ಸ್ಟೇಬಲ್ ಅಂದರೆ RPF ಕಾನ್ಸ್ಟೇಬಲ್ ಹಾಕಿದಂಥವ್ರಿಗೆ ಇದು ಕಾಣೋದಿಲ್ಲ. ಓನ್ಲಿ SI ರೈಲ್ವೆ ಪ್ರೊಟೆಕ್ಷನ್ ಫೋರ್ಸದಲ್ಲಿ ಸಬ್ ಇನ್ಸ್ಪೆಕ್ಟರ್ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದಿರಲ್ಲ ಅವ್ರಿಗೆ ಮಾತ್ರ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಏನು ಆಪ್ಷನ್ ಇದೆಯಲ್ಲ ಅದ್ರ ಕೆಳಗಡೆ ನಿಮಗೆ ಶೋ ಆಗುತ್ತೆ. ನೆಕ್ಸ್ಟ್ RPF ಕಾನ್ಸ್ಟೇಬಲ್ ಯಾರು ಹಾಕಿದ್ರಲ್ಲ, ಸೊ ನಿಮ್ದು ಇನ್ನೂ ಬಿಟ್ಟಿಲ್ಲ. ಬಿಟ್ಟ ತಕ್ಷಣವೇ ಅದರ ಮಾಹಿತಿಯನ್ನು ನಾನು 100% ನೀಡ್ತಾನೆ ಇರ್ತೀನಿ. ಇದು ಒಂದೇ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬ್ಗೆ ನೀವು ಟ್ರೈ ಮಾಡ್ತಾ ಇದ್ದೀರಾ, ಅಚ್ಚುಕಟ್ಟಾಗಿ ಕನ್ನಡದಾಗ ಮಾಹಿತಿಗಳನ್ನ ತಿಳಿದುಕೊಳ್ಳಬೇಕು, ಇವೆಲ್ಲ ಅಪ್ಡೇಟ್ಗಳನ್ನ ಸಿಗೋದೇ ಅವೆಲ್ಲ ಮಾಹಿತಿಗಳನ್ನು ನಾನು ತಿಳಿಸ್ಕೊಡ್ತೀನಿ. ಓಕೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದೀರಾ, ಓಕೆ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಇವೆಲ್ಲ ಅಪ್ಡೇಟ್ಗಳನ್ನು ಇದೇ ಟೈಮ್ ಫಸ್ಟಾ, ಓಕೆ, ಲೈಕ್ ಮಾಡಿ ಈ ವಿಡಿಯೋನ. ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಯಾರು ಶತ್ರು ಅದರ ಅಂದರೂ ಪರವಾಗಿಲ್ಲ, ಸೊ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಂತರೂ ಪರವಾಗಿಲ್ಲ, ಅವ್ರಿಗೆ ಕೂಡ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿಕೊಡ್ರಿ. ಇಂಥದ್ರಲ್ಲಿ ಯಾವುದೂ ಭೇದ ಭಾವವನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಆ ಜಾಬಿನ ವಿಷಯ, ಸೊ ನಿಮ್ಮಿಂದ ಒಂದು ಇನ್ನೊಬ್ಬರಿಗೆ ಹೆಲ್ಪ್ ಆದ್ರೆ ಬಹಳ ಒಳ್ಳೇದಾಗ್ತಿರ್ತೈತಿ. ಇಂಥ ಸಿಚುವೇಶನ್ದಾಗ ಭಾಳಷ್ಟು ಒಳ್ಳೆಯದನ್ನು ಮಾಡೋಕ್ಕೆ ಜಾಸ್ತಿ ಕಲೀರಿ. ಓಕೆ, ಸಬ್ಸ್ಕ್ರೈಬ್ ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡಿಗೆ ಸಬ್ಸ್ಕ್ರೈಬ್ ಅಂತ ಆಪ್ಷನ್ ಕಾಣ್ತಾ ಇದೆ. ಸೊ ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಡೈರೆಕ್ಟ್ಲಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ನಾವು ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರ್ತದೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.